ರೀಸನ್ ಸಿಂಪಲ್ ಆಗಿದೆ. AI companies are buying RAM and storage at any prices. Let me explain in this. Big companies pay more. They get first priority. Imagine ನೀವು ಫ್ಯಾಕ್ಟ್ರಿ ಓನರ್. ಒಂದು ಸೈಡ್ ಫೋನ್ ಕಂಪನಿ ಬರುತ್ತೆ, ಡಿಸ್ಕೌಂಟ್ ಕೇಳುತ್ತೆ. ಇನ್ನೊಂದು ಸೈಡ್ AI ಕಂಪನೀಸ್ ಬರುತ್ತೆ, ಫುಲ್ ಕ್ಯಾಶ್ ರೆಡಿ. ಯಾರಿಗೆ ಪ್ರಾಡಕ್ಟ್ ಕೊಡ್ತೀರಾ? ಆಫ್ಕೋರ್ಸ್ AI ಕಂಪ್ನಿಗೆ, ಬಿಕಾಸ್ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ. ಇವತ್ತು AI ಕಂಪನೀಸ್ ಲೈಕ್ ಗೂಗಲ್, ಮೈಕ್ರೋಸಾಫ್ಟ್, ಓಪನ್ AI ಟೈಪ್ ಕಂಪನೀಸ್ ಇವೆಲ್ಲ ಮ್ಯಾಸಿವ್ ಕಂಪ್ಯೂಟರ್ಸ್ ಯೂಸ್ ಮಾಡ್ತಾರೆ. ಅವ್ರಿಗೆ ಫೋನ್ ಯೂಸ್ ಮಾಡೋ ರ್ಯಾಮ್ ಎಲ್ಲ ಜಾಸ್ತಿ ರ್ಯಾಮ್ ಬೇಕಾಗುತ್ತೆ, ಸ್ಟೋರೇಜು ಬೇಕಾಗುತ್ತೆ. Focus on big businesses. ಸೊ ರ್ಯಾಮ್ ಆ್ಯಂಡ್ ಸ್ಟೋರೇಜ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಸಿಂಪಲ್ ಡಿಸಿಷನ್ ತಗೊಳ್ತಾರೆ. ಮುಂಚೆ ಫೋಕಸ್ C2C ಇತ್ತು. ಫೋನ್ ಕಂಪನೀಸ್ ಕನ್ಸ್ಯೂಮರ್ಸ್ಗೆ ಕೊಡ್ತಾಯಿದ್ರು. ಆದರೆ ಇವಾಗ B2B, AI ಕಂಪನೀಸ್ ಮತ್ತು ಡಾಟಾ ಸೆಂಟರ್ಸ್ಗೆ ಕೊಡಲಾಗುತ್ತದೆ. ಇವೆಲ್ಲ ಕನ್ಸ್ಯೂಮರ್ ಫೋನ್ ಪ್ರೊಡಕ್ಷನ್ ರೆಡ್ಯೂಸ್. ರ್ಯಾಮ್ ಆ್ಯಂಡ್ ಸ್ಟೋರೇಜ್ ಪ್ರೈಸಸ್ ಜಾಸ್ತಿ ಆದಮೇಲೆ ಸ್ಮಾರ್ಟ್ಫೋನ್ ಕಂಪನೀಸ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಕಾಸ್ಟ್. ಅರ್ಲಿಯರ್ ಒಂದು ಫೋನ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಕಡಿಮೆ ಕಾಸ್ಟ್ ಆಗ್ತಿತ್ತು. ಆದರೆ ಇವಾಗ ಫೋನ್ಗೆ ರ್ಯಾಮ್ ಮತ್ತು ಸ್ಟೋರೇಜ್ ಜಾಸ್ತಿ ಆಗ್ಬಿಟ್ಟಿದೆ. ಕಂಪನೀಸ್ ಇದರ ಲಾಸ್ ಮಾಡ್ಕೋಬೇಕು, ಇಲ್ಲ ಅಂದರೆ ಫೋನ್ ಪ್ರೈಸ್ ಜಾಸ್ತಿ ಮಾಡಬೇಕಾಗತ್ತೆ. ಮೋಸ್ಟ್ ಆಫ್ ದ ಕಂಪನೀಸ್ ಸೆಕೆಂಡ್ ಆಪ್ಷನ್ಸ್ನ ಯೂಸ್ ಮಾಡ್ಕೊತಾರೆ. What do you think? ಫೋನ್ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ ಬಿಕಾಸ್ AI ಕಂಪನೀಸ್ ರ್ಯಾಮ್ ಆ್ಯಂಡ್ ಸ್ಟೋರೇಜ್ ಸಪ್ಲೈನ ಕಡಿಮೆ ಮಾಡ್ತಾ ಇದ್ದಾವೆ. ಇಂಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ shift to B2B, so future phones could have less RAM options, not more. ನೀವು ಮಾರ್ಕೆಟ್ ನೋಡಿ ಕನ್ಫ್ಯೂಸ್ ಆಗೋದು ಬೇಡ, ರಿಯಲ್ ನೀಡ್ ನೋಡಿ ಸ್ಮಾರ್ಟ್ ಡಿಸಿಷನ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಿಂಪಲ್ ಹಾನೆಸ್ಟ್ ಟೆಕ್ ಟ್ರೂತ್.